ಇವಿಎಂನಲ್ಲಿ ಭದ್ರವಾಯಿತು ಮಿನಿ ಕದನದ ಅಭ್ಯರ್ಥಿಗಳ ಭವಿಷ್ಯ. ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲೋದ್ಯಾರು? ಇವಿಎಂನಲ್ಲಿ ಭದ್ರವಾಯಿತು ಮಿನಿ ಕದನದ ಅಭ್ಯರ್ಥಿಗಳ ಭವಿಷ್ಯ. ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲೋದ್ಯಾರು? ಬಾಗಲಕೋಟೆ ಯಾರಿಗೆ? 2 ಕ್ಷೇತ್ರಗಳಲ್ಲಿ ಸರಾಸರಿ 68% ಮತದಾನ ದಾಖಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ 68.55% ಮತದಾನ ಆಗಿದೆ. ಬಾಗಲಕೋಟೆಯಲ್ಲಿ 68.73% ವೋಟಿಂಗ್ ಆಗಿದೆ. ಇನ್ನು ದಾವಣಗೆರೆಯಲ್ಲಿ ಸಮರ್ಥ ಶ್ರೀನಿವಾಸ ದಾಸ ಕರಿಯಪ್ಪ ಫೈಟ್. ಬಾಗಲಕೋಟೆಯಲ್ಲಿ ಕೂಡ ಉಮೇಶ್ ಮೇಟಿ ಅವರು ಜೊತೆಗೆ ವೀರಣ್ಣ ಚರಂತಿಮಠ ಮಧ್ಯೆ ಸ್ಪರ್ಧೆ ಇತ್ತು. ಇನ್ನು ಮೇ 4ರಂದು ಫಲಿತಾಂಶ ಕೂಡ ಹೊರಬೀಳುತ್ತೆ. ಅವತ್ತು ಗೊತ್ತಾಗುತ್ತೆ ತಮ್ಮ ಕ್ಷೇತ್ರಗಳಲ್ಲಿ ಯಾರು ಗೆಲುವನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ ಭದ್ರಕೋಟೆ ದಾವಣಗೆರೆ ಕ್ಷೇತ್ರ, ಒಂದು ದಾವಣಗೆರೆ ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನ ತೆಕ್ಕೆಯಲ್ಲೇ ಉಳಿಸ್ಕೊಳ್ಳುತ್ತಾ, ಅಥವಾ ಒಂದು ವೇಳೆ ಏನಾದರೂ ಆ ಒಂದು ಭದ್ರಕೋಟೆಯನ್ನ ಕಮಲ ಪಡೆ ಛಿದ್ರ ಮಾಡಿದ್ಯಾ, ಅದೆಲ್ಲವೂ ಕೂಡ ಮೇ 4ರಂದು ಗೊತ್ತಾಗುತ್ತೆ. ಅದರ ಜೊತೆಗೆ ಬಾಗಲಕೋಟೆ ಆಗಿರಬಹುದು, ದಾವಣಗೆರೆ 2 ಕ್ಷೇತ್ರಗಳಲ್ಲೂ ಕೂಡ ಈ ಮೊದಲು ಕಾಂಗ್ರೆಸ್ನ ಆರ್ಭಟ ಇತ್ತು, ಕಾಂಗ್ರೆಸ್ನ ಭದ್ರಕೋಟೆಗಳಾಗಿತ್ತು. ಆದ್ರೆ ಆ ಒಂದು ಭದ್ರಕೋಟೆಗಳನ್ನ ಈಗ ಏನು ಬಿಜೆಪಿ ಪಾಳ್ಯದಲ್ಲಿರುವಂತಹ ಅಭ್ಯರ್ಥಿಗಳು ಛಿದ್ರ ಮಾಡ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಆಲ್ರೆಡಿ ಅಷ್ಟು ಅಭ್ಯರ್ಥಿಗಳ ಭವಿಷ್ಯ ಏನಿದೆ, ಭವಿಷ್ಯ ಈ ಒಂದು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಯಾಕೆಂತಂದ್ರೆ ಮೇ 4ರವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ ಫಲಿತಾಂಶಕ್ಕೆ. ಮೇ 4ರಂದು ಎಲ್ಲರ ಭವಿಷ್ಯ ಗೊತ್ತಾಗುತ್ತೆ. ಈ ಒಂದು ದಾವಣಗೆರೆ ದಕ್ಷಿಣದಲ್ಲಿ ಯಾರು ತಮ್ಮ ಒಂದು ಅಧಿಕಾರವನ್ನ ಸ್ಥಾಪನೆ ಮಾಡ್ತಾರೆ, ಜೊತೆಗೆ ಬಾಗಲಕೋಟೆ ಕ್ಷೇತ್ರದಲ್ಲೂ ಅಷ್ಟೇ ಯಾರು ತಮ್ಮ ಅಧಿಕಾರವನ್ನ ಸ್ಥಾಪನೆ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಂದ್ರೆ ಮೇ 4ರವರೆಗೂ ಕೂಡ ವೇಟ್ ಮಾಡಲೇಬೇಕು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.